ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಒಬ್ಬನೇ ಬಂದುಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ. ಸೊ ಆ್ಯಕ್ಚುಲಿ ನಮ್ಮ ಅಣ್ಣನಿಗೆ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ನಾನು ಒಬ್ಬನೇ ವೀಡಿಯೋ ಮಾಡಬೇಕಾಗಿದ್ದು ಬಂತು. ಸೊ ಬ್ಯಾಕ್ ಟು ಟಾಪಿಕ್. ನಿನ್ನೆ ಮ್ಯಾಚು ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೆ ನಡೀತು. ಸೊ ಮೊದಲನೇದಾಗಿ ಮುಂಬೈ ಅವರು ಚಾಂಪಿಯನ್ಸ್ ಟೀಮ್ ಅಂತ ಪ್ರೂವ್ ಮಾಡಿಕೊಂಡ್ರು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಲಾಸ್ಟ್ ಬಾಲಲ್ಲಿ ಬಂದ್ಬಿಟ್ಟು ಸಜನಾ ಅವರು ಡೆಬ್ಯೂ ಮ್ಯಾಚಲ್ಲಿ ಆಡ್ತಾ ಇದ್ದಾರೆ. ಆ್ಯಂಡ್ ಅವರು ಡೆಬ್ಯೂ ಮ್ಯಾಚಲ್ಲಿ ಆಡೋ ಥರನೇ ಇಲ್ಲ. MS ಧೋನಿ ಅವರು ಹೆಂಗೆ ಬಂದು ಲಾಸ್ಟ್ ಬಾಲಲ್ಲಿ 6 ಎತ್ತಿ ವಿನ್ ಮಾಡಿಸ್ತಾರೋ ಅದೇ ರೀತಿ ವಿನ್ ಮಾಡಿಸಿದ್ರು. ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ಬಾಲಲ್ಲಿ 5 ರನ್ ಬೇಕಾಗಿರುತ್ತೆ. ಕ್ಯಾಪ್ಟನ್ ಹರ್ಮನ್ ಕೌರ್ ಅವರು ಅದ್ರ ಹಿಂದಿನ ಬಾಲಲ್ಲಿ ಇರ್ತಾರೆ, ಬಟ್ 6 ಎತ್ತಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಮುಂಬೈ ಇಂಡಿಯನ್ಸ್ದು ಓಕೆ ಅವಾಗ ಹೋಯ್ತು ಅಂತ ಅನ್ಕೊಂಡ್ವಿ ಮ್ಯಾಚ್ನ, ಬಟ್ ಸ್ಟಿಲ್ ಸಜನಾ ಅವರು ಬಂದು ಆ ಸ್ಲಾಟಲ್ಲಿ ಬಿದ್ದಿರೋ ಬೌಲ್ನ ಬೌಂಡ್ರಿ ಕಡೆ ಎಸಿತಾರೆ. 6 ಹೋಗುತ್ತೆ. ಮೊದಲನೇ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಭರ್ಜರಿಯಾಗಿ ವಿನ್ ಆಗ್ತಾರೆ ಗುರು. ಒಂಥರ ಈ WPL ಅನ್ನೋದೇ ಹೀಗೆ, IPL ಆಗಲಿ WPL ಆಗಲಿ, ಒಂದು ಎಂಡ್ವರೆಗೂ ಥ್ರಿಲ್ಲಿಂಗ್ ಮ್ಯಾಚ್ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲಾಸ್ಟಲ್ಲಿ ನೋಡಿದ್ರೆ ನಿನ್ನೆ ಮ್ಯಾಚ್ ಅಂತೂ ಅದ್ಭುತವಾಗಿತ್ತು. ಸಫಾಲ ವರ್ಮಾ ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಿಕಾಸ್ ಅವ್ರ ಒಂಥರ ವೀರೇಂದ್ರ ಸೆಹ್ವಾಗ್ ಅಂತಲೇ ನಾವು ಕರಿತೀವಿ ಅವ್ರನ್ನ. ಅವ್ರು ಮಾತ್ರ ಔಟ್ ಆಗಿಬಿಟ್ಟು ಸ್ವಲ್ಪ ನಿರಾಸೆ ಮುಟ್ಟಿಸ್ತು. ಬಟ್ ಆಫ್ಟರ್ ದಟ್ ಬಂದಂಥ ಪಾರ್ಟ್ನರ್ಶಿಪ್ ಆಗಲಿ ಸಖತ್ತಾಗಿ ಬಂದು 174ಗೆ ಒಂದು ಟಾರ್ಗೆಟ್ನ ನಿಲ್ಲಿಸ್ಕೊಂಡ್ರು. ಬಟ್ ಅಟ್ ಲಾಸ್ಟ್ ಆಫ್ ದ ಡೇ ಮುಂಬೈ ಇಂಡಿಯನ್ಸ್ ಅವರು ಒಂದು ಬ್ರೇಕ್ ಏನಂತ ಸ್ಟಾರ್ಟಿಂಗ್ ಬ್ರೇಕ್ ತಗೊಂಡ್ರು. ಬಟ್ ಅದಾದಮೇಲೆ ನಿಂತ್ಕೊಂಡು ಯಶಿಕಾ ಭಟಿ ಅವರು ಆ್ಯಂಡ್ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಅವರು ಒಂದು ಪಾರ್ಟ್ನರ್ಶಿಪ್ನ ಕಲೆ ಹಾಕಿದ್ರು. ಎಂಡ್ವರೆಗೂ ಆ ಪಾರ್ಟ್ನರ್ಶಿಪ್ನ ಬಿಡ್ಕೊಡ್ಲಿಲ್ಲ. ಬಟ್ ಲಾಸ್ಟ್ ಬಾಲ್ವರೆಗೂ ಈ ಮ್ಯಾಚ್ ಗೇಮ್ ಹೋಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲಾಸ್ಟ್ ಬಾಲಲ್ಲಿ ಮೊದಲನೇ ಒಂದು ಬಾಲಲ್ಲಿ 5 ರನ್ ಬೇಕಾಗಿರುತ್ತೆ. ಆ ಲಾಸ್ಟ್ ಬಾಲಲ್ಲಿ 6 ಎತ್ತಿ ಸಜನಾ ಅವರು ಹೀರೋ ಆದರು ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಆ್ಯಂಡ್ ಅದಾಗಿತ್ತು ನಿನ್ನೆ ಮ್ಯಾಚ್ನ ಬಗ್ಗೆ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವತ್ತು RCB ವರ್ಸಸ್ UP ವಾರಿಯರ್ಸ್ ಮೇಲೆ ಇರುತ್ತೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ RCB ಮಹಿಳೆಯರು ಹೇಗಾದರೂ ಮಾಡಿ ಮೊದಲನೇ ಮ್ಯಾಚ್ ಗೆಲ್ಲೇಬೇಕು ಗುರು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಮೊದಲನೇ ಮ್ಯಾಚು ದೇವ್ರಿಗೆ ಬಿಡ್ಕೊಡೋದು ಬೇಡ, ನಮಗೆ ನಾವೇ ಗೆಲ್ಲೋಣ ಅಂತಲೇ ಅವ್ರನ್ನ ಬ್ಯಾಕಪ್ ಮಾಡೋಣ. ಆ್ಯಂಡ್ ಆನ್ ದ ಪೇಪರ್ ನೋಡಬೇಕು ಅಂತಂದರೆ RCB ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, UP ವಾರಿಯರ್ಸ್ ಅವರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಹೇಳಬೇಕು ಅಂದರೆ. ಬಟ್ ಡಿಪೆಂಡ್ ಆನ್ ಪಿಚ್. ನಮ್ಮ RCB ಹೋಮ್ ಗ್ರೌಂಡ್ ಪಿಚ್ ಇರುತ್ತೆ, ನಮಗೂ ಕೂಡ ತುಂಬ ಸಪೋರ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಹೋಮ್ ಗ್ರೌಂಡ್ ಆಗಿರೋದ್ರಿಂದ ನಾವು ಕೂಡ RCB ಅವ್ರಿಗೆ ಚಿಯರ್ ಮಾಡ್ತಾ ಇರ್ತೇವೆ. ಆ್ಯಂಡ್ ಮೇಯ್ನ್ ಆಗಿ ನಮಗೆ ಪಿಚ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ, ಹೋಮ್ ಕಂಡೀಷನ್ ಕೂಡ ಹೌದು. ಬಟ್ ಸ್ಟಿಲ್ RCB ಪಿಚ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ಅಲ್ಲಿ 200 ರನ್ ಸ್ಕೋರ್ ಮಾಡಿದ್ರು ಚೇಸ್ ಆಗುತ್ತೆ ಅಂತಲೇ ಗೊತ್ತಿದೆ. ಆ್ಯಸ್ ಪರ್ ವುಮೆನ್ಸ್ ಅವ್ರಿಗೆ 200 ಅಂತಂದರೆ ಅದು ದೊಡ್ಡ ಟಾರ್ಗೆಟೇ. ಬಟ್ ನಾವು ಅವ್ರ ಕೈಲಿ ಆಗಲ್ಲ ಅಂತ ಹೇಳ್ತಲ್ಲ, ಬಟ್ ಸ್ಟಿಲ್ 200 to 210 200 ಪ್ಲಸ್ ಕೂಡ ಚೇಸಬಲ್ ಟಾರ್ಗೆಟೇ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ. ನೋಡೋಣ. ಆ್ಯಕ್ಚುಲಿ ಏನಪ್ಪ ಅಂತಂದರೆ RCBಯಲ್ಲಿ ಪ್ಲೇಯಿಂಗ್ 11 ಯಾವುದಾಗಿರ್ಬೋದು, ಸ್ಟ್ರಾಂಗೆಸ್ಟ್ ಟೀಮ್ ಹೇಳ್ತೀನಿ ನಾನು ನಿಮಗೆ. ಮೊದಲನೇದಾಗಿ ಸ್ಮೃತಿ ಮಂದನ ಕ್ಯಾಪ್ಟನ್ ಅವರು. ನಿಮ್ಗೆ ಗೊತ್ತೇ ಇದೆ, ಓಪನಿಂಗ್ ಆಸ್ ಅ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅವ್ರು ಬಂದೇ ಬರ್ತಾರೆ. ಆ್ಯಂಡ್ ಅವ್ರ ಜೊತೆ ನಮ್ಮ ಸೋಫಿಯಾ ಡಿವೈನ್ ಅವರು ಇದ್ದೇ ಇರ್ತಾರೆ. ಏನು ಗುರು ಸೋಫಿಯಾ ಡಿವೈನ್ ಅವರು ಒಂಥರ ಕ್ರಿಸ್ ಗೇಲ್ ಅಂತಲೇ ಹೇಳ್ಬೋದು, ಬಂದು ದಡಿ ಬಿಡಿ ಅಂತಲೇ ಬಾರ್ಸಾಕ್ತಾರೆ. ಅವರಿಬ್ಬರು ಓಪನಿಂಗ್ ಬಂದು ಇನ್ ಕೇಸ್ ಏನಾದರೂ ಕಚ್ಕೊಂತು ಅಂದರೆ ಅವ್ರದ್ದೇ 100 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು. ಪವರ್ ಪ್ಲೇಯಲ್ಲಿ 70 ರನ್ 80 ರನ್ ಬಂದರೂ ಹೇಳೋಕ್ಕಾಗಲ್ಲ ಗುರು, ಆ ರೇಂಜಿಗೆ ಆಡ್ತಾರೆ ಅವರಿಬ್ರು ಕೂಡ ಕಚ್ಕೊಂಡ್ರೆ. ಆ್ಯಂಡ್ 3ನೇ ಡೌನ್ ಆಗಿ ನಿಮ್ಗೆ ಗೊತ್ತೇ ಇದೆ, ಎಲ್ಸಾ ಪೆರಿ ಅವರು ಇದ್ದೇ ಇರ್ತಾರೆ ಸ್ನೇಹಿತರೆ. ಎಲ್ಸಾ ಪೆರಿ ಅಂತ ಪ್ಲೇಯರ್, ಆಲ್ರೌಂಡರ್ ಅವರು. ಆಸ್ಟ್ರೇಲಿಯನ್ ಪ್ಲೇಯರು, ಲೆಜೆಂಡು, ಆ್ಯಂಡ್ ನೋಡೋಕೆ ಮಾತ್ರ ಸಖತ್ತಾಗಿದ್ದಾರೆ ಅಂತಲೂ ಹೇಳ್ಬೋದು. ಮೂರನೇದಾಗಿ ಅವರು ಎಲ್ಸಾ ಪೆರಿ ಅವರು ಇರ್ತಾರೆ. ಆ್ಯಂಡ್ 4ನೇದಾಗಿ ಸೋಫಿಯಾ ಮೂಲೆನಾಕ್ಸ್ ಅವರು ಇರ್ತಾರೆ. 5ನೇದಾಗಿ ರಿಚಾ ಘೋಷ್ ಅವರು ಇರ್ತಾರೆ, ನಮ್ಮ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು. ಕನಿಕಾ ಅಹೋಜಾ ಅವರು ಇರ್ತಾರೆ. ದಿಶಾ ಕಸೋತ್ ಅವರು, ಶ್ರೇಯಾಂಕಾ ಪಾಟೀಲ್ ಬಗ್ಗೆ ಹೇಳಲೇಬೇಕು ಗುರು, ನಮ್ಮ ಕನ್ನಡದ ಬೆಳಗ್ಗೆ ಅಂತಲೇ ಹೇಳ್ಬೋದು, ಉತ್ತರ ಕರ್ನಾಟಕದ ಮಿರ್ಚಿ. ಅವರು ಕೂಡ ಇದ್ದಾರೆ. ಒಂದು ಬೆಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಬೆಸ್ಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಒಂಥರ AB ಡಿವಿಲಿಯರ್ಸ್ ಥರ ಗುರು ಅವರು, ಈ ಕಡೆ ಆ ಕಡೆ ತಿರ್ಕೊಂಡು ನೋಡ್ಬಿಡ್ತಾರೆ. ಅದೊಂದು ಹೆಮ್ಮೆ ಇದೆ. ನೋಡೋಣ. ಅವರು ಇವಾಗ ಇದಕ್ಕೂ ಮುಂಚೆ ಇಂಡಿಯಾ ಸೀರೀಸ್ಗೂ ಒಂದು ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ. ಆ್ಯಂಡ್ ಚೆನ್ನಾಗೂ ಕೂಡ ಪಾರ್ಟಿಸಿಪೇಟ್ ಮಾಡಿ, ಆ್ಯಂಡ್ ವಿಕೆಟ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ಗುರು ಆಸ್ ಎ ಸ್ಪಿನ್ನರ್ ಆಗಿ. ಬಟ್ ನಾವು ಅವ್ರನ್ನ ಬ್ಯಾಟಿಂಗಲ್ಲೂ ನೋಡಬೇಕು ಗುರು. ಬ್ಯಾಟಿಂಗಲ್ಲಿ ಸೇಮ್ AB ಡಿವಿಲಿಯರ್ಸ್ ಸ್ಟೈಲಲ್ಲಿ ಅನಾರ್ಥೋಡಾಕ್ಸ್ ಆಗಿ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ನಮ್ಮ 7ನೇದಾಗಿ ಅವರು ಇಳಿದಾಗ, ಆ್ಯಂಡ್ 8ನೇದಾಗಿ ಕೆಟಾ ಕ್ರಾಸ್ ಅವರು ಇರ್ತಾರೆ. ಅವರು ಬೌಲರ್ ನಿಮ್ಗೆ ಗೊತ್ತೇ ಇದೆ. ಆ್ಯಂಡ್ ಆಶಾ ಶೋಭಾ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ರೇಣುಕಾ ಸಿಂಗ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ, ಬಿಕಾಸ್ ಅವರೇ ಒಂದು ಬೌಲಿಂಗ್ನ ಚಾರ್ಜ್ ತೊಗೊಬೇಕು ಅಂತಲೇ ಇದೆ ಈ ಸತಿ. ಮೇ ಬಿ ನೋಡೋಣ, ಬೌಲಿಂಗ್ ಕ್ಯಾಪ್ಟನ್ ಅವ್ರು ಆಗ್ಬೋದು. ಇಂಡಿಯಾ ಕಡೆ ಅಪಾರವಾದ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಮೇಲಾಗಿ ಈ ಸತಿ ಫೋಕಸ್ ಆಗಿ ನಾನು ಆ್ಯಸ್ ಎ ಕ್ಯಾಪ್ಟನ್ ಆಗಿ ನೋಡ್ತಾ ಇರೋದು ಯಾರಪ್ಪ ಅಂದರೆ ಸ್ಮೃತಿ ಮಂದನ ಆ್ಯಂಡ್ ರೇಣುಕಾ ಸಿಂಗ್ ಮೇಲೆ ಜಾಸ್ತಿ ನೋಡ್ತಾ ಇದ್ದೀನಿ. ಬಿಕಾಸ್ ಸ್ಮೃತಿ ಮಂದನ ಇದಕ್ಕೂ ಮುಂಚೆ ಫಾರ್ಮಲ್ಲಿ ಇಲ್ಲ, ಬಟ್ IPL ಅಂತ ಬಂದಾಗ ಫಾರ್ಮ್ ಕಳ್ಕೊಳ್ಳೇಬೇಕಾಗುತ್ತೆ. ಓಪನಿಂಗ್ ಬ್ಯಾಟ್ಸ್ಮನ್, ಕ್ಯಾಪ್ಟನ್, ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ರೇಣುಕಾ ಸಿಂಗ್ ಮೇಲೆ ಯಾಕಪ್ಪ ಅಂತಂದರೆ ಬೌಲಿಂಗ್ ಮೇಲೆ ಒತ್ತುವರಿ ಕೊಡಲೇಬೇಕು. ರೇಣುಕಾ ಸಿಂಗ್ ಅಂತ ತುಂಬ ವೇರಿಯೇಷನ್ಸ್ ಇದೆ. ಆ್ಯಂಡ್ ಅದಕ್ಕಾಗಿ ರೇಣುಕಾ ಸಿಂಗ್ ಅವನ್ನ ನಾನು ಬ್ಯಾಕಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ನಿಮ್ಮ ಪ್ರೆಡಿಕ್ಷನ್ 11 ಯಾವುದಾಗಿರುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹೋಪ್ ದಟ್ RCB ಅವರು ಮೊದಲನೇದಾಗಿ ಶುಭಾರಂಭ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಶನಿವಾರ ಬೇರೆ ಗುರು, ನಾಳೆ ಭಾನುವಾರ ಇದೆ. ತುಂಬ ಬೇಜಾರಾಗ್ಬಿಡುತ್ತೆ ಇನ್ ಕೇಸ್ ಸೋತ್ರೆ. ಬಟ್ ಸೋಲಲ್ಲ ಅಂತ ಅನ್ಕೊಂಡಿದ್ದೀವಿ. ನಾನಂತೂ RCB ಪರವಾಗಿ ಬ್ಯಾಕಪ್ ಮಾಡ್ತಾ ಇದ್ದೀನಿ. ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೋಪ್ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತೀರಿ. ಆಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್.